ಈಗ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಎಲ್ಲ ನಮ್ಮ ಹಿರಿಯರು ಎಲ್ಲ ಇಬ್ಬರು ಹಿರಿಯರು ಒಬ್ಬರು ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಸ್ನೇಹಿತರು ವೀರೇಂದ್ರ ಪಪ್ಪಿಯವರು ನಾವೆಲ್ಲ ಏನು ಆಮೇಲೆ ಹೊಳಲ್ಕೆರೆ ಶಾಸಕರು ಎಲ್ಲ ಶಾಸಕರ ಜೊತೆಗೆ ಜನಪ್ರತಿನಿಧಿಗಳು 5 ಜನ ಶಾಸಕರಿಗೆ ನಾವಿದ್ದೀವಿ. ನಾವೆಲ್ಲರೂ ಸೇರಿ ನಾನು ಸಚಿವನಾಗಿದ್ದು ಕೂಡ ಎಲ್ಲರ ಜೊತೆಗೆ ಓಡಾಟ ಮಾಡಿ ತಿರುಗಾಡಿ ಇದೆಲ್ಲ ಸಭೆಯಲ್ಲಿ ಇದು ಮಾಡಿದ್ದೀವಿ. ಇಲ್ಲಿ ಖಂಡಿತವಾಗ್ಲೂ ನೀವು ಏನು ಕೇಳ್ತಾ ಇದ್ದೀರಾ ಅದನ್ನು ನಮ್ಮ ರಾಜ್ಯದ ಮುಖಂಡರು ನಮ್ಮ ರಾಷ್ಟ್ರದ ನಾಯಕರು ಅದನ್ನು ಪರಿಹರಿಸೋಂಥ ಕೆಲಸ ಮಾಡ್ತಾರೆ. ಏನು ನೀವು ಕೇಳ್ತಾ ಇದ್ದೀರಿ ಮಂತ್ರಿಮಂಡಲದಿರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಏನಿರೋದು ಅದನ್ನೆಲ್ಲ ಖಂಡಿತವಾಗ್ಲೂ ನಮ್ಮ ನಾಯಕರು ಮಾಡೋದು. ಅಸಮಾಧಾನಿತ ಶಾಸಕರಿಗೆ ಎಚ್ಚರಿಕೆ ಅವರು ಆಫರ್ ಕೊಡ್ತಾರೆ JDS ಬಂದ್ಬಿಟ್ಟು. ಈಗ ಅದು ಅವರು ವಿರೋಧ ಪಕ್ಷದವರು ಅವ್ರು ಏನು ಬೇಕಾದರೂ ಆಫರ್ ಕೊಡ್ಬೋದು, ಏನಾದರೂ ಹೇಳ್ಬೋದು, ಆಮಿಷ ತೋರಿಸ್ಬೋದು, ಅದೆಲ್ಲ ಅಲ್ಲ. ಆದರೆ ನಮ್ಮ ಶಾಸಕರಾಗಲಿ ನಮ್ಮ ಸಚಿವರಾಗಲಿ ನಮ್ಮ ಒಂದು ಕುಟುಂಬ ಇದು. ಕಾಂಗ್ರೆಸ್ ಪಕ್ಷದ ಒಂದು ಕುಟುಂಬ ಅಂದರೆ ಅಣ್ಣ ತಮ್ಮಂದಿರು ಇದ್ದಂತೆ. ಯಾವುದಾದ್ರೂ ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ನಮಗೇನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆದಾಗ, ಅಣ್ಣ ತಮ್ಮ ವ್ಯತ್ಯಾಸ ಆದಾಗ, ತಂದೆ ತಾಯಿಗಳು ಒಬ್ಬರಿಗೆ ಜಾಸ್ತಿ ಕೊಟ್ಟಾಗ ಇನ್ನೊಂದು ಏನಾದರೂ ಇದ್ದಾಗ ಅದು ಆ ರೀತಿಯಾದಾಗುತ್ತೆ. ಇದು ಮಂತ್ರಿಮಂಡಲ ಕೂಡ ಅಷ್ಟೇ. ಈ ನಮ್ಮಲ್ಲಿ 136 ಜನ ಶಾಸಕರಿದ್ದು ಅದರಲ್ಲಿ 34 ಜನಕ್ಕೆ ಮಾತ್ರ ಇವಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಅಷ್ಟು ಅವಕಾಶ ಸಿಕ್ಕಿದೆ. ಇನ್ನಿದ್ದರೆಲ್ಲರೂ ಕೂಡ ಮೊದಲೇ ಬಾರಿ ಶಾಸಕರಾದವ್ರಿಗೂ ಕೂಡ ಅವರು ಕೂಡ ಅದಕ್ಕೆ ಅರ್ಹರಿರ್ತಾರೆ. ಈಗಾಗಲೇ ನೋಡಿದರೆ ನೀವು ಬಸವಂತಪ್ಪನವರು ಮೊದಲೇ ಬಾರಿ ಶಾಸಕ ಆಗಿದ್ದಾಗ ನಿರೀಕ್ಷೆಯಲ್ಲಿದ್ದಾಗ ಅಸಮಾಧಾನ ಖಂಡಿತವಾಗಿ ಆಗುತ್ತೆ. ಆ ಅಸಮಾಧಾನವನ್ನು ನೀಗಿಸೋಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ಖಾತೆ ಹಂಚಿಕೆ ಯಾವಾಗ ಸರ್? ಖಾತೆ ಹಂಚಿಕೆ ಇಲ್ಲ, ಅದನ್ನು ಈಗಾಗಲೇ ಏನು ಕ್ವಶನ್ಗಳು ಹಾಕಿರ್ತಾರೆ ಶಾಸಕರು ಅದೆಲ್ಲ ಅಧಿಕಾರಿಗಳು ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ಏನು ನಾವು ಮಂತ್ರಿಗಳಾದವರು ಯಾವ ಖಾತೆ ಬರ್ತದೆ ಅದನ್ನು ನೋಡಿಬಿಟ್ಟು ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ಮಾಹಿತಿಯನ್ನು ಪಡೆದು ಅಲ್ಲಿ ಉತ್ತರ ಹೇಳೋಂಥ ಕೆಲಸ ನಮ್ಮ ಎಲ್ಲ ಸಚಿವರುಗಳು ನಾವು ಮಾಡ್ತೀವಿ. ಸರ್, ಇಂಥದೇ ಖಾತೆ ಬೇಕು ಅಂತ ಏನಾದರೂ ನೀವು ಇದು ಮಾಡ್ತೀವಿ? ಅದು ಈಗಾಗಲೇ ಹೇಳಿದ್ದೀನಿ. ನಾನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹೈಕಮಾಂಡ್ ನನ್ನ ಗುರುಸಿ ಮಂತ್ರಿ ಮಾಡಿದ್ದೆ, ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಆ 34 ಏನು ಎಷ್ಟೆಲ್ಲ ಖಾತೆಗಳಿದೋ ಆ ಖಾತೆನಲ್ಲಿ ಯಾವುದೋ ಒಂದು ಖಾತೆ ಕೊಡ್ತಾರೆ. ಆ ಖಾತೆನ ಏನು ಜನರು ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ನಿರೀಕ್ಷೆಗೆ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ. ಟೌನ್ಶಿಪ್ ವಿಚಾರದಲ್ಲಿ JDS ಪಾದಯಾತ್ರೆ ಮಾಡ್ತಿದೆ, ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ಸರ್. ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿಗಳು ನಿಮಗೆಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಯಾವ ರೀತಿಯಾದ ವ್ಯವಸ್ಥೆ ಇತ್ತು, ಬಿಡದಿ ಟೌನ್ಶಿಪ್ ಆಗಲಿಕ್ಕೆ ಮೂಲ ಕಾರಣ ಯಾರು, ಆ ರೀತಿಯಾದ ವ್ಯವಸ್ಥೆ ಏನಿತ್ತು, ಅಲ್ಲಿ ಏನಿತ್ತು 25 ಲಕ್ಷ ಒಂದು ಎಕರೆ ಕೊಡ್ತಾಯಿದ್ರು. ಈಗ ನಾವು ಇದಕ್ಕೆ ತಕ್ಕಂತೆ ಈಗಿನ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ 3 ಕೋಟಿ ಒಂದು ಎಕರೆ ಕೊಟ್ಟಿದ್ದೀವಿ. ಅದು ದೊಡ್ಡದಂತ ಅಲ್ಲ, ಒಟ್ಟಾರೆಯಾಗಿ ಅಲ್ಲಿ ಬೇರೆ ರಾಜಕೀಯ ಸನ್ನಿವೇಶಗಳಲ್ಲಿ ಈಗಾಗಲೇ ಅವರು ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನೇ ನಾನು ಕೂಡ ಅನುಭವಿಸ್ತೇನೆ. ಸರ್, ನಗರಕ್ಕೊಂದು ಖಂಡಿತವಾಗಲು ಈಗ ಹಂತವಾಗಿ ಈಗ ನಾನು ಈಗ ಮೊನ್ನೆ ತಾನೇ ಏನು 3ನೇ ತಾರೀಕು ಸಚಿವರಾಗಿದ್ದೀನಿ, 5ನೇ ತಾರೀಕು ಈ ಒಂದು ಜಿಲ್ಲೆಗೆ ಬಂದು 6 ತಾಲೂಕು ಸಂಚಾರ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಂಥ ನಿರ್ದೇಶನದ ಮೇರೆಗೆ ಏನು ಮಾಡಬೇಕು ಈಗ ಸದ್ಯ ನಾನು ಪ್ರಕೃತಿ ವಿಕೋಪದ ಜಿಲ್ಲಾ ಉಸ್ತುವಾರಿ ಸಚಿವ, ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಇನ್ನು ಮಾಡ್ತಾರೆ, ಆಯಿತಾ? ಅದಾದ ನಂತರ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಏನು ಅನಾನುಕೂಲ ಇದೆ, ಏನು ಅವಶ್ಯಕತೆಗಳು ಬೇಕು ಅಂಥೇಳಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಇಲ್ಲಿ ಜಿಲ್ಲೆ ಜನರಿಗೆ ಅವ್ರಿಗೆ ಆ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ನಾನೆಲ್ಲ ಪ್ರಯತ್ನ ಮಾಡ್ತೀನಿ. ಈಗ ನಿಮಗೆಲ್ಲ ಗೊತ್ತಿದೆ, ಈಗ ಶ್ರೀಗಳವರು ಅದಕ್ಕೆ ಪೂರಕವಾಗಿ ಮಾತಾಡಿದ್ದಾರೆ. ನಿಮಗೆ ಗೊತ್ತಿದೆ 5,300 ಕೋಟಿನ 2022ರಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ, ಭದ್ರಾ ಮೇಲ್ದಂಡೆಯನ್ನು 5,300 ಕೋಟಿ ನಾವು ಬಡ್ಜೆಟಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದೆ. ಬಹುಶಃ ಅದು ಚುನಾವಣೆ ಪೂರ್ವದಲ್ಲಿ 2023ರ ಚುನಾವಣೆ ಪೂರ್ವದಲ್ಲಿ ಅವ್ರು ಹೇಳಿದ್ರು. ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು, ಬಡ್ಜೆಟಲ್ಲಿ ಕೂಡ ಹೇಳಿದ್ರು. SR ಬೊಮ್ಮೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸೌಧದಲ್ಲಿ ಕೂಡ ಹೇಳಿದ್ರು. ಚುನಾವಣೆಯಲ್ಲಿ ಕೂಡ ಎಲ್ಲ ಪ್ರಚಾರ ಮಾಡಿದ್ರು. ಯಾವಾಗ ಅಧಿಕಾರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಅನುದಾನವನ್ನು ನೀಡಲಿಲ್ಲ. ನಮ್ಮ ಎಲ್ಲ ಇದೆಲ್ಲ ನಿಮಗೆ ಇಡೀ ರಾಜ್ಯದಲ್ಲೇ ಗೊತ್ತು. ನಮ್ಮ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾಯಿದ್ರು, ನಮಗೆ ಆಗಿನ DCM ಅವರು ಈಗಿನ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು. ನಾವು ಎಲ್ಲ ನಿಮಗೆಲ್ಲ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ವಿ. ಇದಕ್ಕೆ ಪೂರ್ವಕವಾಗಿ ಬಹುಶಃ 5,300 ಕೋಟಿ ಏನಿತ್ತು ಅದು ಈಗ 6,200 ಕೋಟಿ ಆಗುತ್ತೆ. ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಸಿರಿಗೆರೆ ಶ್ರೀಗಳು ಡೆಲ್ಲಿಗೆ ಹೋಗಿ ಪ್ರಯತ್ನ ಮಾಡಿದ್ದಾರೆ. ಅವ್ರ ಪ್ರಯತ್ನ ಏನು ಮಾಡಿದ್ದಾರೆ, ಅಲ್ಲಿ ಏನು ಭರವಸೆ ಸಿಕ್ಕಿದೆ ಆ ಭರವಸೆ ಮೇಲೆ ಅವರು ಮೊನ್ನೆ ಮಾತನಾಡಿದ್ದಾರೆ. ಮುಖ್ಯವಾಗಿ ನಗರಗೆರೆ ಕೆರೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಲ್ಲಾಪುರ ಕೆರೆದನ್ನು ನಾವು ಎಲ್ಲ ಮಾಹಿತಿ ಪಡಿತೀವಿ. ನಮ್ಮ ಶಾಸಕರು ಏನಿದ್ದಾರೆ ಖಂಡಿತವಾಗ್ಲೂ ಜಿಲ್ಲೆ ಎಲ್ಲ ಜಿಲ್ಲಾ ಕೇಂದ್ರ ಇರ್ಬೋದು,
ತಾಲೂಕು ಕೇಂದ್ರಗಳಿರ್ಬೋದು, ಆ ಶಾಸಕರು ಯಾರೆಲ್ಲ ಇರ್ತಾರೆ ಆ ಶಾಸಕರ ಜೊತೆ ಇದ್ದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಸಾಂಘಿಕವಾಗಿ ಏನು ನಾನು ಸಚಿವನಾಗಿ ಎಲ್ಲ ಮಾಡ್ತೀನಿ ಅನ್ನೋದಕ್ಕಿಂತ ಎಲ್ಲ ನಮ್ಮ ಎಲ್ಲರ ಜೊತೆ ಇನ್ಕ್ಲೂಡಿಂಗ್ ಹೊಳಲ್ಕೆರೆ ಶಾಸಕರು ಬೇರೆ ಪಕ್ಷರಾಗಿದ್ದನು, ಜೊತೆಗೆ ನಮ್ಮ ಸಂಸದರು ಏನಿದ್ದಾರೆ ಈಗಿನ ಸಂಸದರು, ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರಬೇಕು ನಾವ್ಯಾರು ಏನು ಮಾಡೋದಿಲ್ಲ. ಚುನಾವಣೆ ನಮ್ಮ ಪಕ್ಷದ ಬೇರೆ ಸಂದರ್ಭದಲ್ಲಿ ಜಿಲ್ಲೆ ಅಭಿವೃದ್ಧಿ ಅಷ್ಟೇ ಮುಖ್ಯ, ಅದನ್ನು ಖಂಡಿತವಾಗಿ ಮಾಡ್ತೀವಿ. ಥ್ಯಾಂಕ್ ಯು.